ಪ್ರಿಯ ಸ್ನೇಹಿತರೆ, ಬೆಳಕಾಗು ಚೇತನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾರ್ಥಕ ಬದುಕು ಯಾರಿಗೆ ಬೇಡ ಹೇಳಿ? ಎಲ್ಲರಲ್ಲೂ ಒಂದು ಮಹದಾಸೆ, ನನ್ನದೊಂದು ಸಮಾಜದಲ್ಲಿ ಸಾರ್ಥಕ ಬದುಕಾಗಬೇಕು ಎಂಬ ಪರಮ ಇಚ್ಛೆಯಿಂದಲೇ ಎಲ್ಲರೂ ಜೀವನ ಸಾಗಿಸುತ್ತಾರೆ. ಹಾಗಾದರೆ ಸಾರ್ಥಕ ಬದುಕು ಎಂದರೇನು? ಸಾರ್ಥಕ ಬದುಕಿನ ಬಗ್ಗೆ ನಮಗೇನಾದರೂ ತಪ್ಪು ಅಭಿಪ್ರಾಯಗಳಿವೆಯೇ? ಅಥವಾ ನಾವು ಬದುಕುತ್ತಿರುವ ಬದುಕು ಸಾರ್ಥಕ ಬದುಕೇ? ಅಥವಾ ನಾವು ಸಾರ್ಥಕ ಬದುಕಿನ ದಾರಿಯಲ್ಲಿ ಪಯಣ ಮಾಡುತ್ತಿದ್ದೇವೆಯೋ? ಅಥವಾ ತಪ್ಪು ಸಾರ್ಥಕ ಭಾವನೆಯ ಅಭಿಪ್ರಾಯಗಳನ್ನ ಇಟ್ಟುಕೊಂಡು ಸಾಗುತ್ತಿದ್ದೇವೆಯೋ ಎಂಬ ಅಂಶಗಳನ್ನ ಸಾರ್ಥಕ ಬದುಕಿನ ಸಂಪೂರ್ಣ ವಿವರಣೆ, ಅಂದರೆ ಸಾರ್ಥಕ ಬದುಕಿಗೆ ಜ್ಞಾನದೀಪ ಎಂಬ ಪುಸ್ತಕದಿಂದ ಆಯ್ದ ಸಾರ್ಥಕ ಬದುಕಿನ ತಪ್ಪು ಅಭಿಪ್ರಾಯಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿ ಈ ವಿಡಿಯೋವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಸದ್ಬಳಕೆ ಆಗುತ್ತದೆ ಎಂಬುದು ನಮ್ಮ ಮಹದಾಸೆ. ಬನ್ನಿ, ಸಾರ್ಥಕ ಬದುಕಿನ ಬಗ್ಗೆ ಇರುವ ನಮ್ಮ ತಪ್ಪು ಅಭಿಪ್ರಾಯಗಳೇನು ಎಂಬುದನ್ನ ಎಳೆಯಾಗಿ ತಿಳಿಸಿಕೊಡುವ ಪ್ರಯತ್ನ ನಮ್ಮದು. ಮನುಜನ ಬದುಕು ಸಾರ್ಥಕವಾಗದಿದ್ದರೆ ಅದಕ್ಕಿಂತಲೂ ಭೀಕರವಾದ ನಷ್ಟ ಮನುಜನಿಗೆ ಮತ್ತೊಂದಿಲ್ಲ. ಮನುಜನ ಬದುಕು ಸಾರ್ಥಕವಾದರೆ ಅದಕ್ಕಿಂತಲೂ ಹೆಚ್ಚು ಲಾಭ ಮತ್ಯಾವುದೂ ಇರುವುದಿಲ್ಲ ಮನುಜನ ಜೀವನದಲ್ಲಿ. ಆದುದರಿಂದ ಮನುಜ ತನ್ನ ಬದುಕು ವ್ಯರ್ಥ ಬದುಕಾಗದೆ ಸಾರ್ಥಕವಾಗಲು ತಾನೇನು ಮಾಡಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ಬದುಕು ಸಾರ್ಥಕವಾಗಬೇಕು ಎಂಬ ಭಾವನೆ ಬಹುತೇಕ ಜನರಿಗೆ ಇರುತ್ತದೆ. ಆದರೆ ಬದುಕು ಸಾರ್ಥಕವಾಗಲು ಏನು ಮಾಡಬೇಕು ಎಂಬ ವಿಚಾರದಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ. ಆ ತಪ್ಪು ದಾರಿಯಲ್ಲೇ ಸಾಗುತ್ತಿರುತ್ತಾರೆ. ಹಾಗಾಗಿ ನಾವು ಆ ತಪ್ಪು ಅಭಿಪ್ರಾಯಗಳ ಬಗ್ಗೆ ಮೊದಲು ಗಮನ ಹರಿಸೋಣ. ಬಹುತೇಕ ಜನರ ಸಾರ್ಥಕ ಬದುಕಿನ ತಪ್ಪು ಭಾವನೆಗಳು ಯಾವುವು ಎಂಬುದನ್ನ ಒಂದೊಂದಾಗಿ ವಿವರವಾಗಿ ಹೇಳುತ್ತೇವೆ. ದಯವಿಟ್ಟು ಎಲ್ಲರೂ ಗಮನಿಸಿ ಕೇಳಿ. ಮೊದಲನೆಯದಾಗಿ, ಹೆಸರು, ಹೊಗಳಿಕೆ, ಕೀರ್ತಿಗಳನ್ನು ಹೇರಳವಾಗಿ ಪಡೆದುಕೊಂಡರೆ ಅದು ಸಾರ್ಥಕ ಬದುಕು ಎಂಬ ಭಾವನೆ. ಎರಡನೆಯದಾಗಿ, ಹಣ, ಆಸ್ತಿ ಪಾಸ್ತಿಗಳನ್ನು ಹೇರಳವಾಗಿ ಅರ್ಜಿಸಿದರೆ ಆ ಬದುಕು ಸಾರ್ಥಕ ಬದುಕು ಎಂಬ ಭಾವನೆ. ಮೂರನೆಯದಾಗಿ, ಒಳ್ಳೆಯ ಪದವಿಯನ್ನು ಪಡೆದುಕೊಂಡರೆ ಆ ಬದುಕು ಸಾರ್ಥಕ ಬದುಕಾಗುತ್ತದೆ ಎಂಬುದು ಮತ್ತೊಬ್ಬರ ಅಭಿಪ್ರಾಯ. ನಾಲ್ಕನೆಯದು, ದೊಡ್ಡ ಮಟ್ಟದ ಅಧಿಕಾರವನ್ನು ಪಡೆದುಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎಂಬ ಅಭಿಪ್ರಾಯ ಕೆಲವರದು. ಐದನೆಯದಾಗಿ, ನಾಲ್ವರ ಸಮಕ್ಕೆ ಬಾಳಿದರೆ ಬದುಕು ಸಾರ್ಥಕವಾಗುತ್ತದೆ. ಆರನೆಯದಾಗಿ, ಸ್ವಂತ ಮನೆ ಕಟ್ಟಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ. ಏಳನೆಯದಾಗಿ, ತಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ತನಗೆ ದೊರೆತರೆ ಬದುಕು ಸಾರ್ಥಕವಾಗುತ್ತದೆ ಎಂಬ ಭಾವನೆ ಯುವಕರದು. ಎಂಟನೆಯದಾಗಿ, ತಾನು ಬಯಸಿದ ಪ್ರಾಪಂಚಿಕ ವಸ್ತು ತನಗೆ ದೊರೆತರೆ ಬದುಕು ಸಾರ್ಥಕವಾಗುತ್ತದೆ ಎಂಬ ಅಭಿಪ್ರಾಯ ಕೆಲವರದು. ಒಂಬತ್ತನೆಯದಾಗಿ, ದೇವಸ್ಥಾನವನ್ನು ಕಟ್ಟಿದರೆ, ದೇವರ ಪೂಜೆಯನ್ನು ಯಥೇಚ್ಛವಾಗಿ ಮಾಡಿದರೆ ಬದುಕು ಸಾರ್ಥಕವಾಗುತ್ತದೆಯೇ? ಹತ್ತನೆಯದಾಗಿ, ಬಗೆಯ ಭೋಗ ವಿಲಾಸಗಳನ್ನು ಅನುಭವಿಸಿದರೆ ಬದುಕು ಸಾರ್ಥಕವಾಗುತ್ತದೆ ಎಂಬ ಭಾವನೆ ಅತಿ ಹೆಚ್ಚಿನ ಜನರದು. ಹೀಗೆ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವುದರ ಬಗ್ಗೆ ವಿಭಿನ್ನವಾದ ಭಾವನೆಗಳನ್ನು ತುಂಬಿಕೊಂಡಿರುತ್ತಾರೆ ಜನರು. ಇಂತಹ ಎಲ್ಲ ಭಾವನೆಗಳು, ಅಭಿಪ್ರಾಯಗಳು, ಆಲೋಚನೆಗಳು ತಪ್ಪು ಭಾವನೆಗಳೇ, ತಪ್ಪು ಅಭಿಪ್ರಾಯಗಳೇ, ತಪ್ಪು ಆಲೋಚನೆಗಳೇ. ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವ ಸರಿಯಾದ ಮಾರ್ಗವನ್ನು ಅರಿತು ಆ ಹಾದಿಯಲ್ಲಿ ಸಾಗಬೇಕು. ಆಗ ಮಾತ್ರವೇ ಬದುಕು ಸಾರ್ಥಕವಾಗಲು ಸಾಧ್ಯವಾಗುವುದು. ಮನುಜನ ಬದುಕು ಸಾರ್ಥಕವಾಗಬೇಕಾದರೆ ಮನುಜ ಮೊಟ್ಟ ಮೊದಲು ತನ್ನ ಬದುಕಿನ ಶ್ರೇಷ್ಠತೆಯನ್ನು ಅರಿತುಕೊಳ್ಳಬೇಕು. ತನ್ನ ಬದುಕಿನ ಮೂಲ ಉದ್ದೇಶವನ್ನು ತಿಳಿದುಕೊಳ್ಳಬೇಕು. ಶಾಶ್ವತ ಅಶಾಶ್ವತಗಳ ಪ್ರಜ್ಞೆ ಸಮೃದ್ಧಿಯಾಗಿರಬೇಕು. ನಿಜವಾಗಿಯೂ ತನ್ನದಾಗುವುದು ಯಾವುದು, ತನ್ನ ಹಿಂದೆ ಬರುವುದು ಯಾವುದು, ತನ್ನನ್ನು ಶಾಶ್ವತವಾಗಿ ಕಾಪಾಡುವುದು ಯಾವುದು ಎಂಬ ಸ್ಪಷ್ಟ ಪರಿಪೂರ್ಣ ಪರಿಜ್ಞಾನವನ್ನು ಹೊಂದಿರಬೇಕು. ಮೊದಲಿಗೆ ನಮ್ಮ ಬದುಕಿನ ಶ್ರೇಷ್ಠತೆಯ ವಿವರಣೆಯನ್ನು ಅರಿತುಕೊಳ್ಳೋಣ. ಏಕೆಂದರೆ ಬದುಕಿನ ಶ್ರೇಷ್ಠತೆಯನ್ನು, ಬದುಕಿನ ಅಮೂಲ್ಯತೆಯನ್ನು ಅರಿತುಕೊಳ್ಳದಿದ್ದರೆ ಬದುಕು ಸಾರ್ಥಕವಾಗಲು ಸಾಧ್ಯವಾಗುವುದಿಲ್ಲ. ನಮ್ಮ ಈ ಬದುಕು, ನಮ್ಮ ಈ ಜೀವನ, ನಮ್ಮ ಈ ಮನುಷ್ಯ ಜನ್ಮ ಅತ್ಯಂತ ಅಮೂಲ್ಯವಾದುದು. ಎಷ್ಟೋ ಜನ್ಮಗಳ ಪುಣ್ಯದ ಫಲವೇ ಈ ಮಾನವ ಜನ್ಮ. ಇಂತಹ ಶ್ರೇಷ್ಠವಾದ ಮಾನವ ಜನ್ಮ ನಮಗೆ ದೊರೆತಿದೆ. ಇಂತಹ ಮಾನವ ಜನ್ಮವನ್ನ ಶ್ರೇಷ್ಠ ಬದುಕಾಗಿ, ಸಾರ್ಥಕ ಬದುಕಾಗಿ ನಿರ್ಮಿಸಲು ಯಾವ ಅಂಶಗಳನ್ನ ಪರಿಪಾಲನೆ ಮಾಡಬೇಕು ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.